ಒಂದಿಷ್ಟು ಚಿಕ್ಕ ಕೆಲಸ ಮಾಡೋಕ್ಕೆ ಎಷ್ಟೊಂದು ಕಷ್ಟ ಅನ್ನಿಸ್ತು. ಕೆಟ್ಟ ಕೆಲಸ ಮಾಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಇರಬೇಕಪ್ಪ. ತುಂಬಾ ಕಷ್ಟ. ಅಯ್ಯಪ್ಪ ಸದ್ಯ ನನ್ನ ಹತ್ರ ನೀರು ದೋಸೆ ಅಂತ ಹೇಳಿ ಈಗ ರೊಟ್ಟಿ ಮಾಡಿದ್ಯಾ? ಯಾಕೆ ಹಾಗೆ ಸುಳ್ಳು ಹೇಳಬೇಕು? ನನ್ನ ಹಠ ಚೆನ್ನಾಗಿಲ್ಲತ್ತೋ, ನಿನ್ನ ನ್ಯಾಯ ನಿಷ್ಠೆ ಇದನ್ನದು ಪ್ರಾಮಾಣಿಕತೆ ಗೆಲ್ಲತ್ತ ನೋಡೇ ಬಿಡೋಣ. ಮತ್ತೆ ಏನು ಬೇಕಾದರೂ ಮಾಡಲಿ, ನೀನು ನನ್ನ ಪರ ಇರೋವರೆಗೂ ನಾನು ಯಾವುದಕ್ಕೂ ಭಯ ಪಡಲ್ಲ ದೇವ್ರೆ. ನೀನು ನನ್ನನ್ನು ಕಾಪಾಡ್ತೀಯ ಅನ್ನೋ ನಂಬಿಕೆ ನನಗಿದೆ. ಇವತ್ತೆಲ್ಲ ನಾಳೆ ನನ್ನ ಅತ್ತೆ ಮನಸ್ಸನ್ನ ಗೆದ್ದೇ ಗೆಲ್ತೀನಿ ಅನ್ನೋ ಧೈರ್ಯನೂ ಇದೆ. ಇದೇ ಒಳ್ಳೆ ಸಮಯ. ಕಸ ಗುಡಿಸ್ತಿದ್ದಾಳಲ್ಲ, ಮನೆ ತುಂಬ ಕಸ ಹರಡ್ತೀನಿ. ಆಮೇಲೆ ಕಸನೇ ಗುಡಿಸಿಲ್ಲ ಅಂತ ನನ್ನ ಮಗನ ಹತ್ರ ಚಾಡಿ ಹೇಳ್ತೀನಿ. ನವನೀತಾ, ಮಗು ನವನೀತಾ. ಏನಮ್ಮ, ಯಾಕೆ ಕರಿತಿದ್ಯಾ? ಏನಂತ ಹೇಳಿ, ನಿನ್ನ ಹೆಂಡತಿ ಬರ್ತಾ ಬರ್ತಾ ಸೋಂಬೇರಿ ಆಗ್ತಿದ್ದಾಳೆ. ನೋಡಲ್ಲಿ ಕಸ, ನೋಡಲ್ಲಿ ಎಷ್ಟೊಂದು ಕಸ. ಅಡುಗೆ ಮನೆ ಅಂತೂ ನೋಡೋ ಹಾಗಿಲ್ಲ. ಗ್ಯಾಸ್ ಕಟ್ಟೆ ಮೇಲೆ ಕೆಳಗಡೆ ಎಲ್ಲ ಕಸನೋ ಕಸ. ನೋಡು. ಇಲ್ಲ ಅತ್ತೆ, ನಾನೆಲ್ಲ ಗುಡಿಸ್ಕೊಂಡು ಬಂದಿದ್ದೀನಿ. ಗುಡಿಸಿದ್ಯಾ? ಗುಡಿಸಿದ್ದೋ ಪೊರ್ಕೆ ಆಡಿಸಿದ್ದೋ? ನೋಡು ಬಾರ ನವನೀತಾ. ಅಮ್ಮ, ಈಗ ತಾನೇ ಅಡ್ಗೆ ಮನೆಯಿಂದನೇ ನಾನು ಬರ್ತಾ ಇದ್ದೀನಿ. ಯಾಕೋ ಬಾಯಾರಿಕೆ ಆಯ್ತು, ನೀರು ಕುಡಿಯೋಣ ಅಂತ ಹೋಗಿದ್ದೆ. ಎಲ್ಲನೂ ನೀಟಾಗೆ ಇದೆಯಲ್ಲ. ಏನು, ನೀನೇನಾದ್ರೂ ಕಸ ಗಿಸ ಅಲ್ಲಿ ಹರಡ್ ಬಂದಿದ್ಯಾ ಹೇಗೆ? ರೀ, ಇಲ್ಲ ಇಲ್ಲ, ಕಸ ಬಂದಿರ್ಬೋದು. ಅದೇನಾಯ್ತು ಅಂದರೆ ಮೇಲ್ಗಡೆ ಏನೋ ಡಬ್ಬ ತೆಗಿಯಕ್ಕೆ ಹೋದೆ, ಹಿಟ್ಟು ಸ್ವಲ್ಪ ಚೆಲ್ತು. ಹಾಗೆ ಕಣ್ಣಿಗೆ ಒಂಚೂರು ಖಾರದ ಪುಡಿನೂ ಬಿತ್ತು ರೀ. ಇದರಲ್ಲಿ ಕೈ ಎಲ್ಲ ಆಡಿಸ್ಬೇಕಾದ್ರೆ ಈರುಳ್ಳಿ ಸಿಪ್ಪೆ ಅದು ಇದೆಲ್ಲ ಕೆಳಗೆ ಬಿದ್ದಿರಬೇಕು. ಹೋಗಿ ಮತ್ತೊಂದು ಸರಿ ಕ್ಲೀನ್ ಮಾಡ್ತೀನಿ. ಮಾವ ಏನೋ ಕರೆದಾಗಾಯಿತು, ಹಾಗಾಗಿ ಹಾಗೆ ಮುಖ ತೊಳ್ಕೊಂಡು ಆ ಕಡೆ ಹೋದೆ ನಾನು. ಈಗ ನಾನು ಕ್ಲೀನ್ ಮಾಡ್ತೀನಿ. ಓ ಹೌದಾ ಲಾವಣ್ಯ, ಹುಷಾರಾಗಿ ಕೆಲಸ ಮಾಡು. ನೋಡಿದ್ಯಾಮ್ಮ, ಆಗಿದ್ದಿಷ್ಟು. ಪಾಪ ಅವಳು ಒಂದ್ಸರಿ ಗುಡಿಸ್ಕೊಂಡು ಬಂದಿದ್ದಾಳೆ, ಈಗ ಮತ್ತೆ ಗುಡಿಸ್ತಾಳೆ. ಯಾಕೆ ಹೀಗೆ ಮಾಡ್ತೀಯ ನೀನು? ಈಗ ಪಾಪ ಮನೋರಮ ಅವ್ರ ಹತ್ರ ಮಾತಾಡಕ್ಕೆ ಮಾತೇ ಇರಲಿಲ್ಲ. ಹೀಗೆ ದಿನಗಳು ಕಳೀತಾ ಇದ್ವು. ಮನೋರಮ ಅವರು ಹೊಸ ಹೊಸ ಪ್ರಯತ್ನ ಮಾಡ್ತಾ ಇದ್ರು. ಆದರೆ ಲಾವಣ್ಯನ ಬುದ್ಧಿವಂತಿಕೆಯಿಂದ ಎಲ್ಲವೂ ಫೇಲ್ ಆಗ್ತಾ ಇತ್ತು. ಮುಂದೆ ಅರೆ ವಿನೀತ್ ಮತ್ತೆ ನಿಧಿ, ನಿಮ್ಮ ನೋಡಿ ತುಂಬ ಖುಷಿ ಆಯ್ತು. ಬನ್ನಿ ಬನ್ನಿ. ಅಮ್ಮ, ನಾನು ಆಫೀಸ್ ಕೆಲಸದ ಮೇಲೆ ಫಾರಿನಿಗೆ ಹೋಗೋದಿದೆ. ಮನೇಲಿ ಇವಳಿಗೊಬ್ಳಿಗೆ ಇರಕ್ಕೆ ಬೇಜಾರಾಗತ್ತಲ್ಲ. ನಾನು ಅತ್ತೆ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ಲು. ಹಾಗಾಗಿ ಇವಳನ್ನ ಇಲ್ಲಿ ಬಿಟ್ಟು ಹೋಗೋಣ ಅಂತ ಬಂದೆ. ಒಂದು ವಾರ 15 ದಿನ ಇವಳು ಇಲ್ಲೇ ಇರ್ತಾಳೆ. ಹೌದಾ? ನನ್ನ ಸೊಸೆ ಬಂಗಾರ ಬಂಗಾರ, ಅಪ್ಪಟ ಬಂಗಾರ. ಯಾವುದೇ ಹೆಣ್ಮಕ್ಳು ಸಮಯ ಸಿಕ್ಕಿದ್ರೆ ತವ್ರ ಮನೆಗೆ ಹೋಗಬೇಕು ಅಂತಿರ್ತಾರೆ. ಅಂಥದ್ರಲ್ಲಿ ನನ್ನ ಸೊಸೆ, ನನ್ನ ಮುದ್ದಿನ ಸೊಸೆ ಅತ್ತೆ ಮನೆಗೆ ಹೋಗಬೇಕು ಅಂತ ಇಲ್ಲಿಗೆ ಬಂದಿದ್ದಾಳಲ್ಲ. ತುಂಬ ಖುಷಿ ಆಯಿತು ನಿಧಿ, ತುಂಬ ಖುಷಿ ಆಯಿತು. ಓ ಅದೇ, ನನ್ನ ತವ್ರ ಮನೆಯಲ್ಲಿ ಅಮ್ಮ ಅಪ್ಪ ಯಾರೂ ಇಲ್ಲ. ಅವರೆಲ್ಲರೂ ಫಾರಿನ್ ಟೂರ್ ಹೋಗಿದ್ದಾರೆ. ಹಾಗಾಗಿ ನಾನು ಇಲ್ಲಿ ಬರಬೇಕು ಅಂತ ಹೇಳಿದೆ. ಇನ್ನೆಲ್ಲಿಗೆ ಹೋಗೋದು ಹೇಳಿ? ಅದು ಅಲ್ಲದೆ ನನಗೆ ಲಾವಣ್ಯನ ಅಡುಗೆ ಅಂದರೆ ತುಂಬ ಇಷ್ಟ ಆಗುತ್ತೆ. ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ ಅತ್ತೆ. ಎಷ್ಟು ಚೆನ್ನಾಗಿ ಮಾಡ್ತಾಳೆ. ಅದಕ್ಕೆ ಇಲ್ಲಿಗೆ ಬಂದೆ. ಹೌದಾ? ಹಾಂ, ಪರವಾಗಿಲ್ಲ, ಬನ್ನಿ. ಏ ಲಾವಣ್ಯ, ವಿನೀತ್ ಮತ್ತೆ ನಿಧಿ ಬಂದಿದ್ದಾರೆ. ಒಳ್ಳೆ ಅಡುಗೆ ಮಾಡು, ಗೊತ್ತಾಯ್ತಲ್ಲ? ಓ ಅತ್ತೆ, ಇಷ್ಟು ಬೇಗ ಊಟ ಬೇಡ. ನಾನು ವಿನೀತ್ ರೆಸ್ಟ್ ಮಾಡ್ತೀವಿ. ಓಕೆ ಬಾಯ್. ಹಾಂ ಸರಿನಪ್ಪ, ಹೋಗಿ ಮೇಲ್ಗಡೆ ರೂಮಲ್ಲಿ ರೆಸ್ಟ್ ಮಾಡಿ. ಒಂದೆರಡು ದಿನಗಳ ನಂತರ ಈ ಮನೆಯಲ್ಲಿ ನಾನೊಬ್ಬಳೇ ಬೇರೆ, ಇವರೆಲ್ಲ ಒಂದೇ. ಹೇಗಾದರೂ ಮಾಡಿ ನಿಧಿ ಮತ್ತು ಲಾವಣ್ಯನ ಬೇರೆ ಬೇರೆ ಮಾಡಲೇಬೇಕು. ಆಗಲೇ ನನ್ನ ಬೇಳೆಕಾಳು ಬೇಯೋದು. ಅಯ್ಯಮ್ಮ! ಮನೋರಮ ಅವರು ಮೆಟ್ಲಿಂದ ಜಾರಿ ಬಿದ್ದಾಗ
ಅಲ್ಲೇ ಇದ್ರು ನಿಧಿ ಸುಮ್ಮನೆ ನೋಡ್ತಾ ನಿಂತಿರ್ತಾಳೆ. ಆದರೆ ಲಾವಣ್ಯ ಹತ್ರ ಕೊಡ್ ಬರ್ತಾಳೆ. ಅತ್ತೆ ಏನಾಯ್ತು? ಎದ್ದೇಳಿ, ನಿಧಾನಕ್ಕೆ ಎದ್ದೇಳಿಯುತ್ತೆ. ಅಲ್ಲ ನಿಂತಿದ್ದೀರಲ್ಲ ನಿಧಿ ಅಕ್ಕ, ಬನ್ನಿ. ನಾನು ಒಬ್ಳ ಕೈಲಿ ಹತ್ತೆ ನೆತ್ತಕ್ಕಾಗಲ್ಲ, ಪ್ಲೀಸ್ ಬನ್ನಿ. ಡೋಂಟ್ ವರಿ ಲಾವಣ್ಯ, ಸ್ವಲ್ಪ ಹೊತ್ತು ಹಾಗೆ ಇರಲಿ, ಆಮೇಲೆ ಸುಧಾರಿಸ್ಕೊಂಡು ಎದ್ದು ಬರ್ತಾರೆ. ನಿನ್ನ ಪಾಡಿಗೆ ನಿನ್ನ ಕೆಲಸ ಮಾಡ್ಕೋ, ಬೇಕಾದಷ್ಟು ಕೆಲಸ ಇದೆ ನಿನಗೆ. ಇವ್ರಿಗೆ ಆಗಬೇಕಾಗಿದ್ದೇನೆ. ಶ್ರೀಮಂತರು ಬಡವರು ಅಂತ ಭೇದ ಭಾವ ಮಾಡ್ತಿದ್ರಲ್ಲ, ಅನ್ಭವಿಸ್ಲಿ. ಅಯ್ಯೋ ನಿಧಿ, ಹೀಗೆ ಹೇಳ್ತೀಯಲ್ಲ ಅಮ್ಮ. ಅತ್ತೆ, ನನಗೆ ಡ್ರಾಮಾ ನೋಡೋದಕ್ಕೆ ಇಂಟ್ರೆಸ್ಟು ಇಲ್ಲ, ಟೈಮೂ ಇಲ್ಲ. ನನ್ನ ಫ್ರೆಂಡು ಈ ಊರಿಗೆ ಬಂದಿದ್ದಾಳೆ, ನಾನು ಅವಳನ್ನು ಮೀಟ್ ಹೋಗಬೇಕು ಅಷ್ಟೇ. ಕ್ಯಾರಿ ಆನ್. ಲಾವಣ್ಯ, ನೀನು ಅಷ್ಟೇ, ನಿನ್ನ ಕೆಲಸ ನೋಡ್ಕೊ, ಹಾಗೆ ಬಿದ್ದಿರಲಿ. ನಿಧಿ, ಬಿಟ್ಟು ಹೋಗಬೇಡ. ಅವ್ರು ಹೋದ್ರು ಬಿಡಿಯತ್ತೆ. ನಿಧಾನಕ್ಕೆ ನನ್ನ ಭುಜ ಹಿಡ್ಕೊಂಡು ಎದ್ದೇಳಿ. ಅತ್ತೆ, ಈಗ ಹೇಗಿದ್ದೀರಾ? ಇನ್ನು ಜೀವಂತವಾಗಿದ್ದೀನಿ ಕಣೆ. ನೀನಲ್ಲದೆ ಇದ್ದಿದ್ರೆ ಇವತ್ತು ನಾನು ಬದುಕಿ ಉಳಿತಾನೇ ಇರಲಿಲ್ಲ. ಥೋ ಅತ್ತೆ, ಹಾಗೆಲ್ಲ ಅನ್ಬೇಡಿ. ನೀವು 100 ಕಾಲ ಸುಖವಾಗಿ ಚೆನ್ನಾಗಿರ್ತೀರ. ಅಲ್ಲ, ಈಗ ಹೇಗಿದ್ದೀರಾ ಅಂತ. ನೀನು ನನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋದಿಯಲ್ಲ, ಔಷಧಿ ಮಾತ್ರೆ ಇಂಜೆಕ್ಷನ್ ಎಲ್ಲ ತಗೊಂಡು ದೇಹದ ನೋವು ಕಡಿಮೆ ಆಯಿತು, ಆದರೆ ಮನಸ್ಸಿನ ನೋವು ತುಂಬ ಹೆಚ್ಚಾಯಿತು. ಲಾವಣ್ಯ, ನನ್ನನ್ನು ಕ್ಷಮಿಸ್ಬಿಡೆ ತಾಯಿ. ಅತ್ತೆ, ಕ್ಷಮಿಸುವಂಥದ್ದೆಲ್ಲ ಏನಾಗಿದೆ ಇವಾಗ? ಮೊದಲು ನೀವು ಹುಷಾರಾಗಿ, ಮನಸ್ಸಿಗೇನು ತಗೊಂಡು ಹೋಗಬೇಡಿ. ನಾನು ಮಾಡಿದ ತಪ್ಪು ಎದ್ದು ಕಾಣ್ತಾ ಇದೆಯಲ್ಲ, ಇನ್ನು ಮನಸ್ಸಿಗೆ ತಗೊಂಡು ಹೋಗೋದೇನು? ನಾನು ಮಾಡಿದ ತಪ್ಪು ನನ್ನ ಮನಸ್ಸನ್ನು ಚುಚ್ಚುತ್ತಾ ಇದೆ ಲಾವಣ್ಯ. ನೀನು ಬಡವ್ರ ಮನೆ ಹುಡುಗಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನ ಮೇಲೆ ದ್ವೇಷ ಮಾಡಿದೆ. ಈ ಮನೆಯಿಂದ ನಿನ್ನನ್ನು ಓಡಿಸ್ಬೇಕು ಅಂತ ಶತ ಪ್ರಯತ್ನ ಮಾಡಿದೆ. ಆ ನಿಧಿ ಶ್ರೀಮಂತರ ಮನೆ ಹುಡುಗಿ ಅಂತ ತಲೆ ಮೇಲೆ ಹೊತ್ತು ಕೂರಿಸ್ಕೊಂಡೆ. ಆದರೆ ಇವತ್ತು ಅವಳನ್ನು ಕಾಲು ಕಸ ಥರ ಮಾಡಿ ಹೊರಟೆ ಹೋದ್ಲು. ಆದರೆ ನೀನು ನನ್ನನ್ನು ಉಳಿಸ್ದೆ ಕಣೆ. ನಿನ್ನನ್ನು ಓಡಿಸ್ಬೇಕು ಅಂತ ನಾನು ಪ್ರಯತ್ನ ಮಾಡಿದೆ, ಆದರೆ ಇವತ್ತು ನೀನು ನನ್ನ ಜೀವನೇ ಉಳಿಸ್ಬಿಟ್ಟೆ ಲಾವಣ್ಯ. ನನ್ನ ತಪ್ಪಾಯಿತು ಕಣೆ, ನನ್ನ ತಪ್ಪಾಯಿತು. ಇನ್ಮೇಲೆ ಯಾವತ್ತು ನಿನ್ನನ್ನು ನಾನು ಸೊಸೆ ಅಂತ ನೋಡಲ್ಲ. ನನ್ನ ಮಗಳು ಕಣೆ, ನೀನೇ ನನ್ನ ಮಗಳು ತಾಯಿ ಎಲ್ಲ ನೀನೇನೆ. ಹೋಗಲಿ ಬಿಡಿಯತ್ತೆ, ಏನೋ ಕೆಟ್ಟಗಳಿಗೆ ಎಲ್ಲದೂ ಆಗೋಯ್ತು. ಇರಲಿ, ನನಗೆ ನೀವು ಪ್ರೀತಿ ತೋರಿಸ್ತೀನಿ ಅಂದ್ರಲ್ಲ, ಅಷ್ಟು ಸಾಕು ಅತ್ತೆ. ನಾವೆಲ್ಲರೂ ಇನ್ಮೇಲೆ ಖುಷಿಯಾಗಿರೋಣ. ರೆಸ್ಟ್ ಮಾಡಿ, ಆರಾಮಾಗಿ ನಿದ್ದೆ ಮಾಡಿ, ಎಲ್ಲ ಸರಿ ಹೋಗುತ್ತೆ. ದೇವರಿದ್ದಾನೆ. ನಿಜ ಲಾವಣ್ಯ, ನೀನು ಅವತ್ತು ಹೇಳಿದ್ದೆ, ನನ್ನ ಪ್ರಾಮಾಣಿಕತೆ, ಸತ್ಯ, ನಿಷ್ಠೆ ಎಲ್ಲದನ್ನು ನನ್ನನ್ನು ಕಾಪಾಡುತ್ತೆ ದೇವರಿದ್ದಾನೆ ಅಂತ. ನಿಜ, ದೇವರಿದ್ದಾನೆ. ಇವತ್ತು ನಿನ್ನ ಪ್ರಾಮಾಣಿಕತೆ ನಿನ್ನನ್ನು ಮಾತ್ರ ಅಲ್ಲ, ನನ್ನನ್ನು ಕಾಪಾಡ್ತು ಕಣೆ, ನನ್ನನ್ನು ಕಾಪಾಡ್ತು, ನನ್ನ ಕಣ್ಣು ತೆರೆಸ್ತು. ಇನ್ಮೇಲೆ ನಾವೆಲ್ಲರೂ ಖುಷಿಯಾಗಿರೋಣ. ಮರಿತೀಯಲ್ಲ ಇದನ್ನೆಲ್ಲ? ಖಂಡಿತ ಅತ್ತೆ, ಖಂಡಿತ ಎಲ್ಲದನ್ನು ಮರೆಯೋಣ, ಖುಷಿಯಾಗಿರೋಣ. ಕೊನೆಗೂ ಮನೋರಮ ಮತ್ತು ಲಾವಣ್ಯ ಅವರು ಒಂದಾದರು. ಈ ಕತೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಹೆಚ್ಚು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಕೊಡೋದನ್ನು ಮರಿಬೇಡಿ. ಇನ್ನೊಂದು ಕಥೆಯಲ್ಲಿ ಸಿಗೋಣ. ಧನ್ಯವಾದಗಳು.